25 ಜನಕ್ಕೆ ನೋಟಿಸ್ ಕೊಟ್ಟಿದ್ದೀವಿ ಅಂತ ಹೇಳ್ತಾವ್ರೆ. 25 ಜನಕ್ಕೆ ನೋಟಿಸ್ ಕೊಡುವಂತ ಅವಶ್ಯಕತೆ ಏನದೆ? ನಾವು ಪಾದಯಾತ್ರೆ ಮಾಡೋ ಉದ್ದೇಶ ಏನು? ನಾವು ಪಾದಯಾತ್ರೆ ಮಾಡೋ ಉದ್ದೇಶ ಏನು ಸರ್? ನಮಗೆ ಅಕ್ವೇರಿಯೇಷನ್ ಬೇಡ, ಟೌನ್ಶಿಪ್ ಬೇಡ ಅಂತ ಹೇಳಿ ನಾವು ಪಾದಯಾತ್ರೆ ಮಾಡಿರೋದು. ಅದು ಅವ್ರಿಗೆ ಗೊತ್ತಿಲ್ವಾ? DC ಅವ್ರಿಗೆ ನಾವು ಅರ್ಜಿ ಕೊಟ್ಟು ನಾವೇ ಖುದ್ದಾಗಿ ಹೋಗಿ ಪಾದಯಾತ್ರೆ ಮಾಡಿ ನಮ್ಮ ಅಕ್ವೇರಿಯೇಷನ್ ಬೇಡ ಅಂತ ಹೇಳಿದ್ದೀವಿ. ಅದಾದ್ಮೇಲೆ ಇವರು 28 ಡೇಟ್ ಫಿಕ್ಸ್ ಮಾಡಿ 25 ಜನ ನೋಟಿಸ್ ಕೊಟ್ಟು ಕರೆಯುವಂಥದ್ದು ಏನದೆ? ಒಂದು ರೂಮ್ ಒಳಗಡೆ 25 ಜನ ಸೇರ್ಸ್ಕೊಂಡು ಮಾಡ್ತಾರೆ. ಆ 25 ಜನ ಏನ್ ಆನ್ಸರ್ ಕೊಟ್ರು, ಆ ಅಧಿಕಾರಿಗಳು ಏನ್ ಬರ್ಕೊಂಡ್ರು ಅಂತ ಯಾರು ಗೊತ್ತು? ಈ ರೈತರುಗಳು ನಮ್ಮ ಅಕ್ವೇರಿಯೇಷನ್ ಬೇಡ ಅಂತ ಹೇಳ್ಬಿಟ್ಟು ಬಂದಿರ್ತಾರೆ. ಅವರು ಇಲ್ಲ ರೈತರು ಒಪ್ಕೊಂಡು ಹೋಗೋರಂತ ಹೇಳ್ತಾರೆ. ಯಾರು ಕೇಳ್ತಾರೆ ಹೇಳಿ? ಈಗ ರೈತರುಗಳನ್ನ ಕೇಳ್ತಾರೆ. ರೈತರುಗಳು ನಮ್ಗೆ ಯಾರು ಅಕ್ವೇರಿಯೇಷನ್ ಬೇಡ ಅಂತ ಹೇಳಿರ್ತಾರೆ ಒಳಗಡೆ. 25 ಜನ ಮಾತ್ರ ಕರೆದಿರೋದು. ಆ ಅಧಿಕಾರಿಗಳು ಏನ್ ಮಾಡ್ತಾರೆ, ರೈತರುಗಳನ್ನ ಒಪ್ಕೊಂಡವ್ರೆ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಯಾವುದೇ ರೀತಿ ಸಾಕ್ಷಿ ಇಲ್ಲ. ಯಾವುದೇ ಟಿವಿ ಮುಂದೆ ಆಗಲಿ, ಯಾವುದೇ ಪ್ರೆಸ್ ಮುಂದೆ ಆಗಲಿ ಅವ್ರು ಮಾತಾಡ್ತಾ ಇಲ್ಲ. ಯಾವುದೋ ರೂಮ್ಗಳು ಕರ್ಕೊಂಡು ಮಾತಾಡ್ತಾವ್ರೆ. ಜೊತೆಗೆ ಇನ್ನೊಂದು, ಕುಮಾರಸ್ವಾಮಿ ಅವರು ಅಕ್ವೇರಿಯೇಷನ್ ಮಾಡೋರು ಅಂತ ಇವತ್ತವರೆಗೂ ಹೇಳ್ತಾನೆ ಅವ್ರೆ. ಆಯ್ತಪ್ಪ, ಕುಮಾರಸ್ವಾಮಿ ಅವರು ನಮಗೆ ಮೋಸ ಮಾಡ್ಬಿಟ್ರು, ರೈತರಿಗೆ ಅಕ್ವೇರಿಯೇಷನ್ ಮಾಡಿ ಟೌನ್ಶಿಪ್ ಮಾಡಿ ನಾನು ನಾಳೆ ಮಾಡ್ಬಿಟ್ರು, ಒಪ್ಕೋತೀನಿ. ಈಗ DK ಶಿವಕುಮಾರ್ ಸಾಹೇಬ್ರ ಅವರಲ್ಲ ರೈತರು ಉದ್ಧಾರ ಮಾಡ್ತೀನಿ ಅಂತ ಹೇಳ್ತಾವ್ರಲ್ಲ, ಕೈ ಬಿಡ್ಲಿ. ಅವಾಗ ಅವ್ರನ್ನ ದೇವ್ರು ಅಂತ ನಾವೇ ಹೇಳ್ಬಿಡ್ತೀವಿ. ಇಲ್ಲಿ ರಾಜಕೀಯ ಏನು ಬೇಕಾಗಿಲ್ಲ. ಕುಮಾರಣ್ಣ ಮೋಸ ಮಾಡ್ಬಿಟ್ಟವ್ರೆ, ನೀವು ಒಳ್ಳೇದ್ ಮಾಡ್ರಿ. ಅದೆಲ್ಲ ಬಿಟ್ಬಿಟ್ಟು 25 ಜನ ಅಂದ್ರೆ ಏನ್ 24 ಹಳ್ಳಿಗೆ ಇದು ಅಕ್ವೇರಿಯೇಷನ್ ನಡೀತಾ ಇರೋದು. 10,000 ಎಕರೆ ಜಮೀನು ಇರೋದು. ಎಲ್ಲಾ ಜನ ಕರೆದಿ DC ಅವರೇ ಆಗ್ಲಿರಿ, ಇವ್ರು ಯಾರು ನಮ್ಮ ಕರೆಯಕ್ಕೆ? ಇವ್ರು ಕರಿತಾವ್ರಲ್ರಿ, ಏನಪ್ಪ ಅವ್ರ ಗ್ರೇಟ್ ಆಫ್ ಬೆಂಗಳೂರು ಕರಿತಾವ್ರಲ್ರಿ ನಮ್ನ, ಅವ್ರು ಯಾರು ನಮ್ಮ ಕರೆಯಕ್ಕೆ? DC ಅವ್ರಿಗೆ ಏನ್ ಇದಿಲ್ವೇನ್ರಿ? DC ಅವರೇ ಕರೆದು ಒಂದು ಸಭೆ ಮಾಡ್ಲಿ ಬಿಟ್ರು, ಜನಗಳನ್ನ ಕರೆದು ಕರಿತೀರಿ ಯಾವಾಗ ಕರೆಯೋದು? ಇವರು 25 ಜನ ಕರೆದ್ಬಿಟ್ಟು ಏನೇನ್ ಬೇಕಲ್ಲ ಸೈನ್ ಮಾಡಿಸಿ ಒಪ್ಪಿಸ್ಕೊಬಿಟ್ಟು ಆಮೇಲೆ ಕರಿತೀನಿ ಅಂದ್ರೆ ಈ ದೌರ್ಜನ್ಯಗಳೆಲ್ಲ ಬೇಡ. ನಮ್ಮ ಇವ್ರಿಗೆ ಹೇಳ್ತೀವಿ, ಯಾರಿಗೆ? ನಮ್ಮ DK ಶಿವಕುಮಾರ್ ಸಾಹೇಬ್ರಿಗೆ ಹೇಳ್ತಾ ಇರೋದು, ಈ ದೌರ್ಜನ್ಯ ಬೇಡ ಸ್ವಾಮಿ. ರೈತನ ಉಳಿಸೋದಾದ್ರೆ ನೀವು ಅಕ್ವೇರಿಯೇಷನ್ ಕೈ ಬಿಟ್ಟು ಉಳಿಸ್ರಿ. ಅದ್ ಬಿಟ್ಬಿಟ್ಟು ಏನೇನೋ ದೌರ್ಜನ್ಯ ಮಾಡಿ ರೈತನ ಯಾಕೆ ಹಾಳು ಮಾಡ್ತೀರಿ? ಕರೀರಿ, 10,000 ಎಕರೆ ಜಮೀನ್ದಾರನು ಕರೀರಿ, ಎಲ್ಲಾರು ಒಂದ್ ಸಭೆ ಮಾಡ್ರಿ. ನೀವು ಏನು ಇದೆ, 3 ದಿನಕ್ಕೂ ಒಂದೊಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಬಿಡೋದು ನೀವು. ನಾವು ಹಂಗ್ ಮಾಡ್ತಾ ಇದೀವಿ, ಹಿಂಗ್ ಮಾಡ್ತಾ ಇದೀವಿ. ಅಲ್ಲ ರೀ, ಈಗ ರೈತರು ಬರ್ಲಿಲ್ಲ ಅಂದ್ರೆ ಅಕ್ವೇರಿಯೇಷನ್ ಒಪ್ಕೊಂಡವ್ರೇನು ಅರ್ಥ ಏನ್ರಿ? ರೈತರು ಒಬ್ಬ ಮುಸಾರಲ್ಲ ಮಲಗಿರ್ತಾನಪ್ಪ, ಅವ್ನು ಬರ್ಲಿಲ್ಲ ಅಂದ್ರೆ ಓಕೆನಾ ಒಂದು? ಹೇಳಿ ಸರ್, ಬರ್ಲಿಲ್ಲ ಅಂದ್ರೆ ಓಕೆ ಅಂತೆ. ಯಾವ್ದ್ರ ನ್ಯಾಯ ಇದು? ಕುಮಾರಣ್ಣ ಆದ್ರೂ ಅಕ್ವೇರಿಯೇಷನ್ ಬೇಡ ಅಂತ ಹೇಳೋದಕ್ಕೆ ಕೈ ಬಿಟ್ಟು ಸುಮ್ಮನೆ ಇದ್ರು. ನೀವು ಅದನ್ನು ಮಾಡ್ತಾರೆ, ನೀವು ಕೈ ಬಿಟ್ಬಿಟ್ಟು ಹೋಗ್ರಿ, ಏನೋ ಒಂದಾಗ್ಲಿ ನಮ್ದು. ನಮ್ದು ಜಮೀನು ಉಳಿತಾವೋ ಹೋಯ್ತಾವೋ ನೆಕ್ಸ್ಟ್ ನಮ್ಗೆ. ನೀವು ಬಿಟ್ಬಿಟ್ರಿ ಕೈನ, ಕುಮಾರಸ್ವಾಮಿ ಅವ್ರು ಬಿಟ್ಬಿಟ್ರಿ ಕೈನ. ನೀವು ರಾಜಕೀಯ ದ್ವೇಷ ಮಾಡ್ಕೊಂಡು ಕುಮಾರಣ್ಣ ಹಂಗ್ ಮಾಡೋರು, ಇವ್ರು ಹಂಗ್ ಮಾಡೋರು ಅಂತ ಹೇಳಿ ಯಾಕೆ ರೈತರ ಮನೆ ಹಾಳು ಮಾಡ್ತಾ ಇದೀರಿ? ಇಷ್ಟು ಹೇಳ್ತೀನಿ ಸರ್ ನಾನು.